ನೋಡಿ ಪೂರಿ ಇದು ಮೆಂತ್ಯ ಸೊಪ್ಪು ಹಾಕಿರ್ತೀವಲ್ಲ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಉಬ್ಬೋದಿಲ್ಲ. ಇದು ನಾರ್ಮಲ್ ಪೂರಿ ಥರ. ನೀವೊಂದ್ಸಲ ಈಗ ಮಾಡ್ಕೊಳ್ಳಿ ಮನೇಲಿ, ತುಂಬ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಎಲ್ಲ. ಎಷ್ಟು ಒಳ್ಳೆ ಚೆನ್ನಾಗಿ ಬಂದಿದೆ. ಹಾಯ್ ನಮಸ್ತೆ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಆಲೂ ಮಟರ್ಕ ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ನಾನು ಬಟಾಣಿನ ಬೇಯಿಸ್ಕೊಂಡಿದ್ದೀನಿ, ಯಾಕೆಂದರೆ ಇದು ಸ್ವಲ್ಪ ಬಲ್ತಿದೆ ಕಾಳುಗಳು, ಅದಕ್ಕೋಸ್ಕರ. ನೋಡಿ ಮೊಳಕೆ ಕೂಡ ಬಂದ್ಬಿಟ್ಟಿತ್ತು. ಇಲ್ಲಿ ಒಂದು 3 ಆಲೂಗೆಡ್ಡೆನ ಬೇಯಿಸ್ಕೊಂಡು ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಟೊಮೊಟೊ, ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಹಳದಿ ಪುಡಿ, ಉಪ್ಪು, ಇಷ್ಟು ನಾನು ಹಾಕಿ ಮಾಡ್ತಾಯಿರೋದು. ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ. ನೋಡಿ ಎಣ್ಣೆ ಕಾದೈತೆ, ನೀವು ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಚೆನ್ನಾಗಿರ್ತದೆ ಇದು ಪಲ್ಯ. ಆಲೂಗೆಡ್ಡೆ ಮತ್ತು ಬಟಾಣಿ ಎಲ್ಲ ಹಾಕಿ ಮಾಡಿದ್ರೆ. ಇದ್ರ ಜೊತೆ ನಾನು ಮೆಂತ್ಯ ಸೊಪ್ಪು ಹಾಕಿ ಪೂರಿ ಮಾಡ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕಿ ಇದು ಮಾಡಿದ್ರೆ. ಅರಿಶಿನ ಪುಡಿ ಮತ್ತು ಉಪ್ಪು ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನಮ್ಮದು ಚಿಕ್ಕ ಚಮಚ ಹಾಕಿದರೆ ಸ್ವಲ್ಪ ಹಾಕ್ಕೊಳ್ತೀನಿ. ಈರುಳ್ಳಿನ ಜಾಸ್ತಿ ಬೇಯಿಸ್ಕೋಬಾರ್ದು. ಈ ಥರ ಪಲ್ಯ ಆಲೂಗೆಡ್ಡೆ ಇದು ಪಲ್ಯ ಮಾಡುವಾಗೆಲ್ಲ ಸ್ವಲ್ಪನೇ ಬೇಯಿಸ್ಕೋಬೇಕು. ಇದು ಬಾಯಿಗೆ ಸಿಕ್ಕಲು ಚೆನ್ನಾಗಿರುತ್ತೆ. ಸ್ವಲ್ಪ ಬೇಯಲಿ ಒಂಚೂರು. ಸ್ವಲ್ಪ ಬೆಂದಿದೆ. ನಾನು ಇವಾಗ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲೇ ಮೊಳಕೆ ಬಂದ್ಬಿಟ್ಟವೆ ನೋಡಿ, ಫ್ರಿಜ್ಜಲ್ಲಿ ಇಟ್ಟಾಗಲೇ. ಅದಕ್ಕೆ ಒಂದು ಸ್ವಲ್ಪ ನಾನು ಬೇಯಿಸ್ಕೊಂಡಿದ್ದೀನಿ ಇದನ್ನು, ಕಾಳುಗಳನ್ನ. ಎಳೆಯುವುದು ಬಟಾಣಿ ಆದರೆ ಹಂಗೆ ಕೂಡ ಹಾಕ್ಕೋಬೋದು, ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಒಂದು ಸ್ವಲ್ಪ ಬಲ್ತಿರೋದ್ರಿಂದ ನಾನು ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಉಪ್ಪು ಹಿಡೀಲಿ, ಒಂದು ಸ್ವಲ್ಪ ಬೇಯಲಿ ಇದು. ಇದ್ರ ಜೊತೆ ಆಲೂಗೆಡ್ಡೆ ಆಮೇಲೆ ಸೇರಿಸ್ತೀನಿ. ನಾನಿಲ್ಲಿ ಪೂರಿ ಮಾಡಲಿಕ್ಕೆ ಏನೇನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ನೆನೆಸ್ತಿರ್ತೀನಿ ಇದನ್ನು ಸ್ವಲ್ಪ. ಇದು ಅಜ್ವೈ ಅಂತಾರಲ್ಲ ಅದು, ಇದು ಸ್ವಲ್ಪ. ಇಲ್ಲಿ ನಾನು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಇದೊಳ್ಳೆ ಸೂಪರಾಗಿರ್ತದೆ ಮೆಂತ್ಯ ಸೊಪ್ಪೊಂದು ಪೂರಿ. ಚಪಾತಿ ಆಗಿರ್ಬೋದು, ಮೆಂತ್ಯ ಸೊಪ್ಪೊಂದು ಪೂರಿ ಆಗಿರ್ಬೋದು, ತುಂಬ ಒಳ್ಳೆಯದಿದೆ. ಇದು ಮಾಡಿ ನೀವು ಒಂದ್ಸಲ ನೋಡಿ. ಇದು ಇವಾಗ ಚೆನ್ನಾಗಿ ಉಪ್ಪು ಹಿಡ್ದಿದೆ. ಇವಾಗ ನಾನು ಇದಕ್ಕೆ ಆಲೂಗೆಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಮತ್ತು ಕಾಯಿ ತುರಿ, ಧನಿಯಾ ಸೊಪ್ಪು, ಅಷ್ಟೇ, ಇನ್ನೇನು ಇದಕ್ಕೆ. ನೋಡಿ ಈ ಥರ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಪಲ್ಯ, ಒಳ್ಳೆ ತುಂಬ ತಿನ್ನಲಿಕ್ಕೆ ರೆಡಿ ಆಯಿತು.
ನೋಡಿ ಈ ಥರ ಕಲಿಸ್ಕೊಂಡು ಚೆನ್ನಾಗಿ ಮಿತ್ಕೊಂಡು ಇಟ್ಕೊಳ್ಳಿ. ಈ ಥರ ಇಲ್ಲಂತೂ ಮರಾಠಿಯವರು ಇದನ್ನು ಟೀ ಜೊತೆಲೇ ಸುಮಾರು ತಿಂತಾರೆ. ಇದು ಪೂರಿ ಚಪಾತಿ ಆಗಿರ್ಬೋದು, ಬೆಳಗ್ಗೆ ನಾಷ್ಟಕ್ಕೆ ಅವರು ಅದೇ ಟೀ ಜೊತೆಲೇ ತಿನ್ನೋದು ಅವ್ರು ಜಾಸ್ತಿ. ಮೆಂತ್ಯ ಸೊಪ್ಪಿನ ಪಲ್ಯಗಳಾಗಿರ್ಬೋದು, ಈ ಥರದ್ದೆಲ್ಲ ಅವರು ಜಾಸ್ತಿ ಮಾಡ್ತಾರೆ. ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಟೀ ಜೊತೆ ಎಲ್ಲ ತಿನ್ಲಿಕ್ಕೆ ಚೆಂದ ಇದು. ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆ ಹಾಕಿರ್ತೀನಿ. ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಇದಾಗಬೇಕು, ಇದು ಅಳ್ಕೋಬೇಕು ಹಿಟ್ಟು. ಆಮೇಲೆ ಪೂರಿ ಮಾಡ್ತೀನಿ. ನೋಡಿ ಎಣ್ಣೆ ಕಾದೈತೆ. ಇವಾಗ ನಾನು ಪೂರಿ ಹಾಕ್ತೀನಿ. ಇವಾಗ ನೋಡಿ ಹೀಗೆ ಸಣ್ಣಾಗಿ ಒಂದೊಂದನ್ನು ಕಲಿಸ್ಕೊಂಡು ಈ ಥರ ಮಾಡಿಕೊಂಡು ಮತ್ತೆ ಇಲ್ಲಿ ಹೀಗೆ ಒತ್ತಿಟ್ಕೋಬೇಕು. ಹೀಗೆ